ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅಂದರೆ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವೆಲ್ಲ ಆಲ್ರೆಡಿ ತಮ್ಮನೆಲ್ಲ ನೋಡ್ರೋ ಹಾಗೆ. ಅಂದರೆ ನಾನು ನನ್ನ ಲಾಸ್ಟ್ ಲಾಗಲ್ಲಿ ಕೂಡ ಹೇಳಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಒಂದು ಲಾಗಲ್ಲಿ ನಾನು ನಿಮಗೆ ನನ್ನ ನೈಟ್ ಸೂಟ್ಸ್ ಆ್ಯಂಡ್ ನನ್ನ ನೈಟ್ ವೇರ್ ತೊಗೊಂಡಿರೋದನ್ನ ತೋರಿಸ್ಕೊಡ್ತೀನಿ ಅಂತ. ಸೊ ಆ ಒಂದು ನೈಟ್ ಡ್ರೆಸ್ಗಳನ್ನ ನಾನು ಯಾವ್ದ್ಯಾವ್ದು ತೊಗೊಂಡಿದ್ದೀನಿ ಅಂಡ್ ಅದರದ್ದು ಪ್ರೈಸಿಂಗ್, ಅದರದ್ದು ರೇಟ್ಸ್ ಮತ್ತು ಅದರದ್ದು ಬಟ್ಟೆ ಫ್ಯಾಬ್ರಿಕ್ ಬಗ್ಗೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ಳೋಣ ಅಂತ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತಡ ಮಾಡದೆ ಯಾವ್ದ್ಯಾವುದು ಯಾವ್ಯಾವ ಥರ ನೈಟ್ ಡ್ರೆಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಮಾಡದೆ ಕಡೆವರೆಗೂ ನೋಡಿ. ಇದಿಷ್ಟು ನೈಟ್ ಡ್ರೆಸ್ಗಳನ್ನ ನಾನು ಒಂದೊಂದಾಗಿ ತೋರಿಸ್ಕೊಡ್ತೀನಿ. ನಾನು ಹಾಕೋ ಬಂದು ತೋರಿಸ್ಕೊಡ್ತೀನಿ. ಆ್ಯಂಡ್ ಫಸ್ಟ್ 1 2 3 4 5 ನೈಟ್ ಡ್ರೆಸ್. ಇನ್ನೊಂದು ನೀವು ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ, ಅದೊಂದು ಶಾರ್ಟ್ ನೈಟಿ ಥರ ಬಂದಿದೆ ಅಲ್ವಾ, ಅದು ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳೋದು ಸಖತ್ತಾಗಿದೆ. ಆ್ಯಂಡ್ ಇದರಲ್ಲಿ ನೆಕ್ಸ್ಟ್ ಫೇವ್ರೇಟ್ ಬಂದುಬಿಟ್ಟು ನನ್ನದು ಈ ಒಂದು ಗ್ರೀನ್ ನೋಡಿ, ಕಲರೇ ಎಷ್ಟು ವೈಬ್ರೆಂಟ್ ಆಗಿದೆ. ಈ ಒಂದು ನೈಟ್ ಡ್ರೆಸ್ನ ನಾನೀಗ ಫಸ್ಟು ಹಾಕೊಂಬಂದು ತೋರಿಸ್ತೀನಿ. ಓಕೆ, ಬರ್ತೀನಿ. ಇದು ನನ್ನ ಫಸ್ಟ್ ನೈಟ್ ಡ್ರೆಸ್. ಆ್ಯಂಡ್ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಈ ಥರ ಇದೆ. ನೈಟ್ ಸೂಟ್ ಅನ್ನೋದಕ್ಕಿಂತ ಇದು ಆಚೆ ಕೂಡ ನಾವು ಹಾಕ್ಕೊಂಡು ಏನು ಹೇಳ್ತೀವಿ, ಓಡಾಡ್ಬೋದು. ಹೊರಗಡೆ ನಾವೆಲ್ಗಾದ್ರೂ ಮಾರ್ಕೆಟ್ಗೆ ಹೋದ್ರೂ ಹಾಕ್ಕೊಂಡು ಹೋಗ್ಬೋದು. ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಒಂಥರ ಕಾಟನ್, ಲೆನಿನ್ ಕಾಟನ್ ಅನ್ಸುತ್ತೆ. ಬಟ್ಟೆ ಫುಲ್ ಸಾಫ್ಟ್. ಈ ಸಮ್ಮರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಕಲರ್ ನನಗೆ ಇಷ್ಟ ಆಗಿ ನಾನು ಈ ಒಂದು ಕಲರ್ನ ತೊಗೊಂಡಿದ್ದು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 800 ಸಮಥಿಂಗ್ ಏನೋ ಅನಿಸುತ್ತೆ. ನಾನು ಇದೆಲ್ಲದೂ ನಾನು ಆಫ್ಲೈನ್ ಸ್ಟೋರಲ್ಲೇ ತೊಗೊಂಡಿದ್ದು ನಮ್ಮ ಗಂಗಾವತಿಲಿ. ಇದ್ರದ್ದು ಆನ್ಲೈನ್ ಅಕಸ್ಮಾತ್ ಅದು ಲಿಂಕ್ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಅಟ್ಯಾಚ್ ಮಾಡಿರ್ತೀನಿ, ಚೆಕ್ ಮಾಡಿ. ಅವರು ಅಂಗಡಿಯವ್ರು ಹೇಳಿದ್ರು ಆನ್ಲೈನಲ್ಲೂ ಸಿಗುತ್ತೆ, ಆ ಒಂದು ವೆಬ್ಸೈಟ್ ನೀವು ಸರ್ಚ್ ಮಾಡಿದ್ರೆ ಅಂತ. ನಾನು ಟ್ರೈ ಮಾಡ್ತೀನಿ, ಅಕಸ್ಮಾತ್ ಸಿಕ್ಕರೆ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಲಿಂಕ್. ಆ್ಯಂಡ್ ಇದು ಬಂದ್ಬಿಟ್ಟು 800 ಸಮಥಿಂಗ್ ಅವ್ರು ಹೇಳಿದ್ರು. ಈಗ ರೇಟ್ ಕಡಿಮೆ ಆಗಿದೆ. ಈ ಒಂದು ಸಮ್ಮರಲ್ಲಿ ಆ್ಯಕ್ಚುಲಿ ಜಾಸ್ತಿ ಇರುತ್ತಲ್ವಾ ಈ ಥರ ನೈಟ್ ಸೂಟ್ಸ್ ಆ್ಯಂಡ್ ನೈಟ್ ವೇರ್ ಎಲ್ಲ, ಎಸ್ಪೆಷಲಿ ಈ ಥರ ಕಾಟನ್ ಫ್ಯಾಬ್ರಿಕ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಅವರು ಅಂಗಡಿಯವರು ಹುಡುಗಿ ಹೇಳಿದ್ಲು ರೇಟ್ ಇವಾಗ ಕಡಿಮೆ ಆಗಿದೆ ಅಂತ. 820 ಏನೋ ಕೊಟ್ಟಿದ್ದು ಅನಿಸುತ್ತೆ ಈ ಒಂದು ಬಟ್ಟೆಗೆ, ಈ ಒಂದು ನೈಟ್ ಸೂಟ್ಗೆ ಅಷ್ಟೇ. ಆ್ಯಂಡ್ ಔಟ್ ಆಫ್ 10 ನಾನು 9 ಕೊಡ್ತೀನಿ ಈ ಒಂದು ಡ್ರೆಸ್ಗೆ. ಈ ಒಂದು ನೈಟ್ ಡ್ರೆಸ್ಗೆ ತುಂಬ ಚೆನ್ನಾಗಿದೆ. ಅಂದು ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಸೆಕೆಂಡ್ ನೈಟ್ ವೇರ್. ನಂದು ಸಿಂಕರ್ ಫ್ಯಾಬ್ರಿಕ್ ಅಂತ ಏನೋ ಹೇಳ್ತಾರೆ, ತುಂಬ ತುಂಬ ಸಾಫ್ಟ್ ಇದೆ. ಈ ಒಂದು ಸಮ್ಮರ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಏನು ಹೇಳ್ತಾರೆ, ಮೈ ಮೇಲೆ ಬಟ್ಟೆ ಹಾಕೊಂಡಿದೆಯೋ, ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲೋ ಅಂತ ಏನೋ ಆಡ್ ಭಾಷೆಯಲ್ಲಿ ಹೇಳ್ತಾರಲ್ಲ, ಆ ಥರ ತುಂಬ ಸಾಫ್ಟ್ ಇದೆ. ನಮ್ಮ ಗಂಗಾವತಿ ಬಿಸಿಲಿಗೆ ಹೇಳಿ ಮಾಡಿಸ್ದಂಗೆ ಈ ಒಂದು ಬಟ್ಟೆ ಇದೆ. ಆ್ಯಂಡ್ ಈ ಒಂದು ನೈಟ್ ವೇರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸೆಲೆಕ್ಷನ್ ಆ್ಯಕ್ಚುಲಿ ನಾನು ಹಾಕೊಂಡು ಹೀಗಿದೆ ನೈಟ್ ಪ್ಯಾಂಟ್. ಆ್ಯಂಡ್ ಇದಕ್ಕೆ ಒಂದು ಪಾಕೆಟ್ ಇದೆ ನನ್ನ ಒಂದು ನೈಟ್ ವೇರ್ಗೆ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ, ಅಂದರೆ 980 ಏನೋ ಕೊಟ್ಟಿದ್ದು, 980 ಸಮಥಿಂಗ್. ಬಟ್ ಬಟ್ಟೆಗೆ ಕೊಡ್ಬೋದು. ತುಂಬ ಸಾಫ್ಟ್ ಈ ಒಂದು ಸಮ್ಮರ್ಗೆ. ಹೇಗಿದೆ ಕಮೆಂಟ್ ಮಾಡಿ. ಥರ್ಡ್ ಒನ್. ಆ್ಯಂಡ್ ಇದು ಪ್ರೈಸ್ ನೋಡ್ತೀನಿ. ಇದಕ್ಕೆ ಜಸ್ಟ್ 520 ರೂಪೀಸ್ ಕೊಟ್ಟಿದ್ದು. ಆ್ಯಂಡ್ ತೊಗೊಂಡಿದ್ದು ರೀಸನ್ ಬಂದ್ಬಿಟ್ಟು ಇದರಲ್ಲಿ ಮಿಕ್ಕಿ ಮೌಸ್ ಇದೆ ಅಂತ. ಪ್ಯಾಂಟಲ್ಲಿದೆ, ಪ್ಯಾಂಟ್ ವಿತ್ ಬ್ಲ್ಯಾಕ್ ಪ್ಯಾಂಟ್, ಅದೊಂಥರ ಕ್ರೀಮ್ ಗ್ರೇ ಅಂತ ಏನು ಹೇಳ್ತೀವಿ ಆ ಥರ ಒಂದು ಟೀ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್ ಫುಲ್ ಮಿಕ್ಕಿ ಮೌಸ್ ಇದೆ. ಒಂದು ಕಾರಣಕ್ಕೆ ತೊಗೊಂಡಿದ್ದು, ಅಂದರೆ ಒಂದು ಚೈಲ್ಡ್ಹುಡ್ ನೆನಪಾಯಿತು ಅಂತ. ಇದೂ ಕೂಡ ಕಾಟನ್ ಫ್ಯಾಬ್ರಿಕ್,
ಚೆನ್ನಾಗಿದೆ. ಫುಲ್ ಸಾಫ್ಟ್ ನಮ್ಮದು ಟೀ ಶರ್ಟ್ಸ್ ಎಲ್ಲ ಬರುತ್ತಲ್ವ, ಯಾವ ಥರ ಕಾಟನ್ ಟೀ ಶರ್ಟ್ಸ್ ಬರುತ್ತಲ್ಲ ಆ ಥರ ಫ್ಯಾಬ್ರಿಕ್ ಆ್ಯಂಡ್ ಕಾಟನ್ ಪ್ಯಾಂಟ್ ವಿತ್ ಪಾಕೆಟ್ ಇದೆ. ನನ್ನ ಮೊಬೈಲ್ ಇಟ್ಕೊಂಡು ಓಡಾಡ್ಬೋದು. ಆ್ಯಂಡ್ ಕಾಟನ್ ಫ್ಯಾಬ್ರಿಕ್ ಆ್ಯಂಡ್ ಇದ್ರ ಪ್ರೈಸ್ 520 rupees ನಾನು ಕೊಟ್ಟಿದ್ದು. ನಾನು ಹೇಳ್ದಂಗೆ ಇದರೊಂದು ಡಿಸ್ಕ್ರಿಪ್ಷನಲ್ಲಿ ಸರ್ಚ್ ಮಾಡಿ ನಿಮಗೋಸ್ಕರ ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ಹೇಗಿದೆ ಕಮೆಂಟ್ ಮಾಡಿ. ಪ್ಯಾಂಟಲ್ಲಿ ಮಿಕ್ಕಿ ಮೌಸ್ ಇದೆ, ಇಷ್ಟಾಗಿ ನಾನು ತಗೊಂಡಿದ್ದು. ಪಾಕೆಟ್ ಇದು ನೈಟ್ ಡ್ರೆಸ್ಸಾ ನೈಟ್ ವೇರ್ ಆ ಥರ ಕನ್ಫ್ಯೂಸ್ ಆಯಿತು ನಮಗೆ. ಬಿಕಾಸ್ ತುಂಬ ಚೆನ್ನಾಗಿದೆ. ಹೋಗಿದ ತಕ್ಷಣ ಇಷ್ಟ ಆಗಿ ತೊಗೊಂಡಿದ್ದಂಥ ಒಂದು ನೈಟ್ ವೇರ್ ನಾನು ಅಕ್ಕ. ಹೆಂಗಿದೆ ಅಂದರೆ ಆಚೆ ಕಡೆ ನಾವು ಎಲ್ಲಿಗಾದ್ರೂ ಹೋದರೂ ಕೂಡ ಹಾಕ್ಕೊಂಡು ಹೋಗೋ ಥರ ಒಂದು ಶಾರ್ಟ್ ಕುರ್ತಿ ಪ್ಯಾಂಟ್ ಥರ ಇದೆ. ಪ್ಯಾಂಟ್ ಪೊಲಾಝೋ ಪ್ಯಾಂಟ್ ಥರ ಬಂದಿದೆ, ಅಂದರೆ ಹಿಂಗೆ ಬೆಲ್ ಬಾಟಮ್ ಪ್ಯಾಂಟ್ ಬರುತ್ತಲ್ಲ ಆ ಥರ. ಫುಲ್ ಲೆಂತ್ ಪ್ಯಾಂಟ್, ಬ್ಲೂ ಒಂಥರ ಗ್ರೀನ ಗೊತ್ತಿಲ್ಲ, ವಿತ್ ಕ್ರೀಮ್ ಶೇಡ್ ಅನಿಸುತ್ತೆ. ಪ್ರಿಂಟ್ ಮಾತ್ರ ಸಕ್ಕದಾಗಿ ಇಷ್ಟ ಆಯಿತು ನನಗೂ ಅಕ್ಕಂಗೂ. ಇದಕ್ಕೆ ನಾವು 780 rupees ಕೊಟ್ಟಿದ್ದು. ಹೇಳಿದ್ನಲ್ವ, ಅವ್ರು ಹೇಳಿದ್ರು ಈಗ ಪ್ರೈಸ್ ಕಡಿಮೆ ಆಗಿದೆ, ಏನಕ್ಕಂತ ಗೊತ್ತಿಲ್ಲ ಅಂತಲೂ ಹೇಳಿದ್ರು ಅವ್ರು ತೋರಿಸೋರು. ಬಟ್ ಫುಲ್ ಇಷ್ಟ ಆಗಿ ನಾವು ತಗೊಂಬಂದಿದ್ದು ಈ ಒಂದು ನೈಟ್ ಡ್ರೆಸ್ನ. ಆ್ಯಂಡ್ ಹೇಗಿದೆ ಕಮೆಂಟ್, ಆ್ಯಂಡ್ ನಂಗೆ ಹೇಗಾಗಿದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೇಗಿದೆ ಕಮೆಂಟ್ ಮಾಡಿ. ಕಲರ್ ಕಾಂಬಿನೇಷನ್ ಆಗಿರ್ಬೋದು. ಆ್ಯಂಡ್ ಫ್ಯಾಬ್ರಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಕಾಟನ್ ಅಲ್ಲ ಇದು, ಒಂಥರ ಏನು ಫ್ಯಾಬ್ರಿಕ್ ಅಂದರೆ ಅದ್ರ ಮೇಲೆ ಇದೆ, ಇಲ್ಲಿ ನೋಡ್ತೀವಿ. ವಿಸ್ಕಾಸ್ ಸಿಲ್ಕ್ ಅಂತೆ, ಒಂಥರ ಸಿಲ್ಕ್ ಬಟ್ಟೆ ಈ ಥರ ಇದೆ ಆ್ಯಕ್ಚುಲಿ. ಈ ಥರ ಕಾಂಬಿನೇಷನ್ ಫೋಟೋ ಎರಡೂ ನಾನು ಫೋಟೋ ತೋರಿಸ್ತೀನಿ. ಹಂಗೆ ಈ ಥರ ಕಾಣಿಸ್ತಾ ಇದೆಯಾ ನಂಗೆ ಹೇಗಿದೆ ಕಮೆಂಟ್ ಮಾಡಿ ಪ್ಲೀಸ್. ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಮಾತ್ರ. ವಿಸ್ಕೋಸ್ ಸಿಲ್ಕ್ ಬಟ್ಟೆ ಅಂದ್ಕೊಂಡೆ ನಾನು ಸಿಲ್ಕ್ ಇದು ಅಂತ, ಬಟ್ ತುಂಬ ಚೆನ್ನಾಗಿದೆ. ಮತ್ತು ಪಾಕೆಟ್ ಇದೆ. ಪಾಕೆಟ್ ಈಸ್ ನೀಡೆಡ್ ಅಂತಾರಲ್ಲ ಆ ಥರ. ಹುಡುಗಿರಿಗೆ ಮೊಬೈಲಲ್ಲಿ ಇಟ್ಕೊಳ್ಳೋದು, ದುಡ್ಡಲ್ಲಿ ಇಟ್ಕೊಳ್ಳೋದು, ಫೋನ್ಪೇ ದುಡ್ಡು ಕ್ಯಾರಿನೇ ಮಾಡಲ್ಲ ಬಿಡಿ. ಬಟ್ ಪಾಕೆಟ್ ಇದೆ, ಮೊಬೈಲ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಈಗ ಲಾಸ್ಟ್ ನೈಟ್ ಡ್ರೆಸ್ನ ತೊಗೊಬರ್ತೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅದ್ರದ್ದು ಕತೆ ಹೇಳ್ತೀನಿ. ಆ್ಯಂಡ್ ಅದನ್ನೀಗ ಹಾಕೊಬರ್ತೀನಿ. ಲಾಸ್ಟ್ ಒನ್ ಮೋಸ್ಟ್ ಫೇವ್ರೇಟ್ ನನಗೂ ಅಕ್ಕಗೂ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು ಪ್ರಿಂಟ್ ಇದೆ ಅಲ್ವಾ, ಅಂದರೆ ಈ ಒಂದು ಟಾಪ್ ಆ್ಯಂಡ್ ಈ ಒಂದು ಮೆರೂನ್ ಪ್ಯಾಂಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಈ ಒಂದು ಸಮ್ಮರ್ಗೆ ಮಾಡಿಸಿದಂಥ ಫ್ಯಾಬ್ರಿಕ್, ಅಂದರೆ ಕಾಟನ್. ಈ ಥರ ಲೂಸ್ ದೊಗ್ಲ ಎಲ್ಲ ಇದ್ದರೆ ನನಗೆ ಇನ್ನೂ ಇಷ್ಟ ಆಗುತ್ತೆ. ಬಿಕಾಸ್ ಫ್ರೀಯಾಗಿರಬೇಕು ಸಮ್ಮರಲ್ಲಿ ಬಟ್ಟೆಗಳು ಅಥವಾ ಏನಾದರೂ ಇರಲಿ. ಏನಕ್ಕಂದರೆ ಹೆವಿ ಶೆಕೆ, ಹೆವಿ ಬಿಸಿಲು ಇರೋದ್ರಿಂದ ನಾವು ನಮ್ಮ ಬಾಡಿಗೆ ಕಂಫರ್ಟ್ ಆಗಿರುವಂಥ ಬಟ್ಟೆಗಳನ್ನ ನಾವು ಹಾಕಬೇಕು. ನಮಗೆ ಇಷ್ಟ ಆಗದೆ ಇರೋ ಬಟ್ಟೆ ಎಲ್ಲ ಹಾಕ್ಕೊಂಡು ಒಂಥರ ಅನ್ಕಂಫರ್ಟ್ ಫೀಲ್ ಆಗಬಾರ್ದು ನಾವು. ಆ ಥರ ಕಂಫರ್ಟ್ ಆಗಿರುವಂಥ ಬಟ್ಟೆನ ಈ ಒಂದು ಸಮ್ಮರ್ ಬೇಸಿಗೆಯಲ್ಲಿ ಬಟ್ಟೆಗಳು ಹಾಕಿ ಹೆಚ್ಚು ಕಾಟನ್ ಬಟ್ಟೆಗಳನ್ನ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಈ ಡ್ರೆಸ್ ಈ ಒಂದು ನೈಟ್ ವೇರು ನನಗೂ ಅಕ್ಕಂಗೆ ಇಬ್ಬರಿಗೂ ಇಷ್ಟ ಆಗಿದ್ದು. ಹೋಗಿದ ತಕ್ಷಣ ನಾವು ನೈಟ್ ವೇರ್ ಕಲೆಕ್ಷನ್ ನೋಡಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಅಕ್ಕಂಗೆ ಇದೇ ಬೇಕಿತ್ತು, ನನಗೂ ಇದೇ ಬೇಕಾದ್ರು. ಬಟ್ ಒಂದೇ ಪೀಸ್ ಇತ್ತು. ದಟ್ಸ್ ಓಕೆ, ನಾವಿಬ್ಬರು ಶೇರ್ ಮಾಡಿ ಹಾಕ್ಕೊಳ್ತೀವಿ ಅನ್ನೋ ಒಂದು ಕಾರಣಕ್ಕೆ ತೊಗೊಂಡಿದ್ದು. ಬಟ್ ಅವಳು ಇಲ್ಲಿರಲ್ಲ, ದಟ್ಸ್ ಓಕೆ. ಒಂದು ಸ್ವಲ್ಪ ದಿನ ನಾನು ಹಾಕೊಂಡೆ, ಇನ್ನು ಸ್ವಲ್ಪ ದಿನ ನಾನು ಆ ರೀತಿ ನಾವು ಎಕ್ಸ್ಚೇಂಜ್ ಮಾಡ್ತಾ ಇರ್ತೀವಿ. ಈ ಥರ ಸ್ಲೀವ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಏನು ಸ್ಲೀವ್ಸ್ ಅಂತ ಹೇಳ್ತಾರೆ ಗೊತ್ತಿಲ್ಲ, ಬಲೂನ್ ಸ್ಲೀವ್ಸ್ ಅಂತ ಏನೋ ಹೇಳ್ತಾರಲ್ವಾ, ಈ ಥರ ಇದೆ. ಆ್ಯಂಡ್ ಕ್ರಾಪ್ ಟಾಪ್ ಇಲ್ಲಿವರೆಗೂ ಬಂದಿದೆ, ಅಲ್ಲಿಗೆ ಸೊಂಟದವರೆಗೂ ಟಾಪ್ ಬಂದಿದೆ. ಅಲ್ಲಿಂದ ಮರೂನ್ ಪ್ಯಾಂಟ್ ಬಂದಿದೆ. ಹೇಗಿದೆ ಕಮೆಂಟ್ ಮಾಡಿ. ನನ್ನ ಒಂದು ಲಾಸ್ಟ್ ನೈಟ್ ವೇರ್ ಚೆನ್ನಾಗಿತ್ತು. ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಗಂಗಾವತಿಲಿ. ಆನ್ಲೈನಲ್ಲಿ ತೊಗೋಬೋದು. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸ್ಟಾರ್ಟ್ ಆಗಿದೆ ಅಲ್ವ, ಆಲ್ರೆಡಿ ಹೆವಿ ಬಿಸಿಲು ಸ್ಟಾರ್ಟ್ ಆಗಿದೆ ನಮ್ಮ ಗಂಗಾವತಿಲಿ. ತುಂಬ ಬೇಕಾಗಿತ್ತು ಬಟ್ಟೆಗಳು, ಅಂದರೆ ನೈಟ್ ಡ್ರೆಸ್ ಆ ರೀತಿ ಆಗಿದೆ.
ಸೊ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಲೇಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಇಲ್ಲೇ ಹೋಗ್ಬಿಟ್ಟು ಬೇಗ ಪಟ್ ಪಟ್ ಪಟ ಅಂತ ತೊಗೊಂಬಂದಿದ್ದು. ಸೊ ಹಂಗೆ ನಿಮಗೆ ತೋರಿಸ್ಕೊಳ್ಬೋದು ಅಂತ ನಾನು ಒಂದು ವೀಡಿಯೋ ಮಾಡಿದ್ದು ಅಷ್ಟೇ. ಈ ಒಂದು ನನ್ನ ನೈಟ್ ವೇರ್ ಹಾಲ್ ಯಾವುದು ಇಷ್ಟ ಆಯಿತು ಆ್ಯಂಡ್ ನನಗೆ ಯಾವುದು ಚೆನ್ನಾಗಾಗಿದೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.